ಏನೇನೋ ಕಥೆ ಇತ್ತು. ಈ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡೋದಷ್ಟು ದೂರ ಬಸ್ಸಲ್ಲಿ ಹೋದ್ರು. ಇಲ್ಲ ಅವೆಲ್ಲ ಇಲ್ಲ. ನಾವೇ ಐ ವಿಟ್ನೆಸ್ ಆ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬಂದಿರೋ ನಾವೇ. ಇಲ್ಲಿ ಯಾವತ್ತಿದ್ರು ಅದು ಇವ್ರು ಹೇಳೋದೇ ಸುಳ್ಳು ಇಲ್ವೇ ಇಲ್ಲ. ಅದು ಇಲ್ಲೇ ಹಿಂಗೆ ಹೋದ್ವಿ. ಹಿಂಗೆ ಹೋದ್ರೆ ಅಲ್ಲಿ ಫೆನ್ಸ್ ಬರ್ತದೆ, ಅದನ್ನು ದಾಟಿ ಹೋದ್. ಹಾಂ, ಇದೆಲ್ಲ ಕಬ್ಬನ ಗದ್ದೆ. ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವರು ಇಲ್ಲಿಂದ ಓಡ್ ಬಂದಿದ್ದಾರೆ ಒಳಗಡೆ. ಹೌದು ಆಲ್ರೆಡಿ ಅವರು ಬಂದುಬಿಟ್ಟಿದ್ದಾರೆ. ಯಾವಾಗ ಒಂದು 6 ಗಂಟೆ 7 ಗಂಟೆ ಕತ್ಲೆಗೆ ಫಾರೆಸ್ಟಿಂದ ಬಂದ್ಬಿಟ್ಟವ್ರು. ಇಲ್ಲಿ ಅವರು ಬಂದು ಕಬ್ಬನ ಗದ್ದೆ ಒಳಗೆ ಸೇರಿಬಿಟ್ಟವ್ರು. ಸೇರಿಬಿಟ್ಟು ಹಿಂಗೆ ಪಾಸ್ ಆದ್ವಿ. ಈಗ ನೀವು ಕಿಡ್ನಾಪ್ ಮಾಡಿದಾಗ ಅಪೋಸ್ ಮಾಡಲಿಲ್ವಾ, ಪ್ರತಿಭಟನೆ ಮಾಡಲಿಲ್ವಾ? ಏನು ಮಾಡಿದ್ರು ಆಗ್ತಾ ಇಲ್ವಲ್ಲ ಅದು. ಈಗ ರಾಜ್ಕುಮಾರಿಗೆ ಗನ್ ಪಾಯಿಂಟ್ ಮಾಡಿದಾಗ ಎಲ್ಲರೂ ಸುಮ್ಮನೆ ಸ್ತಬ್ಧ. ಇದು ರಾಜ್ಕುಮಾರ್ ಅವ್ರ ತೋಟ? ಹಾಂ, ಇದು ಫೆನ್ಸ್ ಬರ್ತದೆ ಅಲ್ಲಿವರೆಗೂ. ಅವ್ರದ್ದು ಎಷ್ಟು ಎಕರೆ ತೋಟ ಗೊತ್ತಾ? ಒಂದು ಎಲ್ಲರೂ ಇದಾಗಿದೆ, ಈಗೆಲ್ಲ ಒಂದು 4 ಎಕರೆ ಬಂದಿದೆ. ಅಂದರೆ ರಾಜ್ಕುಮಾರ್ ಅವರೇ ಮಾಡಿದ್ದ? ಅವರು ಎಲ್ಲ ರಾಜ್ಕುಮಾರ್ ಅವರೇ ಮಾಡಿದ್ದು. ಹಿರಿಯರು 4 ಎಕರೆ ಇದೆ ಅಂದ್ರೆ ಇಲ್ಲಿ ಅದು ಪೈಲ ಅಲ್ಲೋಣ. ಈಗ ಇನ್ನೊಂದು ಕಡೆ ಹೋಗೋಣ. ಆ ನೀರು ಬಂದ್ಮೇಲೆ ಅದನ್ನ ನೋಡೋಕ್ಕೆ ಬಂದಿದ್ದವರು. ಓಹೋ, ಇಲ್ಲಿ ಲಾಸ್ಟ್ ಫೆನ್ಸ್ ಬರುತ್ತೆ ಸರ್. ಆ ಫೆನ್ಸ್ ದಾಟಿ ಲಾಸ್ಟ್ ಆ ಕಡೆ ಹೋದ್ವಿ. ಆ ಕಡೆ ಹೋದ್ರೆ ಕಾಡು ಹೋಗುತ್ತೆ. ಹಂಗೆ ಸ್ವಲ್ಪ ದೂರ ಹೋದ್ರೆ ಕಾಡು ಶುರು ಆಗುತ್ತೆ. ಅಂದರೆ ಕಾಡಲ್ಲಿ ಹೊರಟೋಗಿದ್ದೀರಿ ನಡ್ಕೊಂಡು? ಹೌದು, ನಡ್ಕೊಂಡು ಹಿಂಗೆ ರಾತ್ರಿ 9 ಗಂಟೆಲಿ? ಹೌದು, 9 ಗಂಟೆ. ಲೈಟು ಟಾರ್ಚ್ ಇತ್ತು ಅವ್ರದ್ದು. ಹತ್ರ ಇತ್ತಾ? ಲೈಟಾಗಿ ಮಳೆ ಬರ್ತಾ ಇತ್ತು. ಮುಂದೆ ಟಾರ್ಚ್ ಇಟ್ಕೊಂಡು 4 ಜನ ಅವರು, ಹಿಂದೆ 4 ಜನ, ಮಧ್ಯೆ ನಾವು. ಏನು ಎತ್ತಲಿಲ್ಲ. ಆಮೇಲೆ ಮಾತಾಡೋಣ. ಓ, ಕೇಳಿದಿರಿ ನೀವು? ಹಾಂ, ಕೇಳಿದ್ವಿ. ಯಾಕೆ ಏನಕ್ಕೆ ಅಂತ. ಹೇಳ್ತೀನಿ ಆಮೇಲೆ ಹೇಳ್ತೀನಿ ಬನ್ನಿ. ಆಮೇಲೆ ಇಲ್ಲಿಂದ ಹೋಗಿ ಒಂದು 11 o'clock ಇರಬೇಕು ಅವಾಗ. ರಾತ್ರಿ 1 ಗಂಟೆ 2 ಅವರ್ ನಡೆದಿದ್ವಿ. ನಡೆದಾಗ ಇಲ್ಲಿ ಮಲ್ಗುತ್ತಿಪುರ ಅಂತ ಬರುತ್ತೆ. ಮಲ್ಗುತ್ತಿಪುರ ದೊಡ್ಡಿ ಅಂತ. ಮಲ್ಗುತ್ತಿಪುರ ದೊಡ್ಡಿ. ಅಲ್ಲಿ ಪಕ್ಕದಲ್ಲಿ ಇದನ್ನು ತಗೊಂಬಂದ್ರಿ ಅವ್ರು ಟಿಫನ್ನು. ಯಾವುದು ಉಪ್ಪಿಟ್ಟೆಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸಿ ಇಟ್ಟಿದ್ದಾನಲ್ಲಿ. ಅದು ಯಾರೋ ಊರವ್ರು ತಂದು ಕೊಟ್ಟರು ಅವನಿಗೆ. ತಂದು ಕೊಟ್ಟಾಗ ನಮ್ಮನ್ನೆಲ್ಲ ತಿನ್ನಿ ಅಂತೇಳಿ ಅವ ಪಕ್ಕ ಪ್ಲ್ಯಾನ್ ಆಗಿ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ.